ಹಾಯ್ ಎಲ್ರಿಗೂ, ಇದು ನೆನ್ನೆ ವ್ಲಾಗ್ನ ಕಂಟಿನ್ಯೂಷನ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾವು ಬೇಬಿ ನೇಮ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ಬೇಬಿ ನೇಮ್ ಈಸ್ ದೇವತ್ ಗೌಡ. ಸೊ ಬೇಬಿ ನೇಮ್ ರಿವೀಲ್ ಮಾಡಿ ಕೇಕ್ ಕಟಿಂಗ್ ಮಾಡಿ ಬೇಬಿಗೆಲ್ಲರೂ ಬ್ಲೆಸ್ಸಿಂಗ್ ಮಾಡಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅಂತ ಬ್ಲೆಸ್ ಮಾಡಿ, ಆಮೇಲೆ ನಮ್ಮ ಅಕ್ಕ ಕ್ಯಾಮ್ರಾಮನ್ಗೇ ಇನ್ಸ್ಟ್ರಕ್ಷನ್ ಕೊಡ್ತಿದ್ಲು, ಹಿಂಗೆ ತೆಗೀರಿ ಹಂಗೆ ತೆಗೀರಿ ಅಂತ. ಆಮೇಲೆ ಎಲ್ಲರನ್ನೂ ಬಂದಿರೋರನ್ನ ಕವರ್ ಮಾಡಿ, ನಮ್ಮಮ್ಮ ನೋಡಿ ಎಲ್ಲೇ ಇದ್ದರೂ ಎಷ್ಟು ಜನದ ಮಧ್ಯೆ ಇದ್ರೂ ನನಗೆ ಸಪೋರ್ಟ್ ಮಾಡ್ತಾರೆ, ಹಾಯ್ ಅಂತ ಅವ್ರು ವೀಡಿಯೋ ಮಾಡಿ. ಸೊ ಹಂಗೆ ಎಲ್ಲರದ್ದು ವೀಡಿಯೋ ಮಾಡಿಕೊಂಡು ಇನ್ನೇನು ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಪಾಪಗೊಂದು ಫುಲ್ ಖುಷಿ ಆಗಿಬಿಟ್ಟಿತ್ತು ಹೆಸರು ನೋಡಿ, ಅಂದರೆ ಕಲರ್ಸ್ ಎಲ್ಲ ಇತ್ತಲ್ಲ. ಸೊ ಹಿ ವಾಸ್ ವೆರಿ ಹ್ಯಾಪಿ. ಅದನ್ನು ಇನ್ನೇನು ಅದು ನೇಮ್ ಪ್ಲೇಟ್ನ ಮುರಿದಾಕಬೇಕು ಅನ್ನೋ ಥರ ಇದ್ದ. ಸೊ ಹಾಗೆ ಇದೆಲ್ಲ ಮುಗಿದ್ಮೇಲೆ ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು. ಸ್ವಲ್ಪ ನಾನು ಗ್ಯಾಪಲ್ಲಿ ಆಚೆ ಹೋಗಿ ಬರೋಷ್ಟರಲ್ಲಿ ಜನ ಕ್ಯೂನೇ ನಿಂತ್ಕೊಂಡ್ಬಿಟ್ಟಿದ್ರಪ್ಪ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ತುಂಬಾ ಜನ ಬಂದಿದ್ದರು. ಹಾಗೆ ಎಲ್ಲರದ್ದು ವೀಡಿಯೋ ಕವರ್ ಮಾಡಿಕೊಂಡು ಆಮೇಲೆ ಒಂದು ಮಿರರ್ ಸೆಲ್ಫಿ ತೊಗೊಂಡು ನಾನು ನಮ್ಮ ಅಕ್ಕ ಹಾಗೆ ಆಚೆ ಬಂದ್ವಿ. ಆಚೆ ಬಂದಿರುವಾಗ ನಮ್ಮ ಅಕ್ಕ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಅವಳು ನಾನು ಕವರ್ ಮಾಡಿದೆ, ನನಗೂ ಅರಿಶಿನ ಕುಂಕುಮ ಕೊಟ್ಟಲು, ನಾನು ತೊಗೊಂಡು ಆಮೇಲೆ ಇನ್ನೇನು ಫಂಕ್ಷನ್ ಆದಮೇಲೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಸೇರುವಾಗ ಮೇಜರ್ ಇವೆಂಟ್ ಎಲ್ಲ ಆದಮೇಲೆ ಹಿಂಗೆ ಗ್ರೌಂಡ್ ಟೇಬಲಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಹಾಂ, ನಮ್ಮ ಮನೇಲಿ ಹಾಗೆ, ನಮ್ಮ ಮನೇಲಿ ಹಿಂಗೆ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕಸಿನ್ಸ್ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೋಗಿದ್ವಿ. ಸೊ ಎಲ್ಲ ಗ್ರೂಪ್ ಫೋಟೋ ನಾವು ಕಸಿನ್ಸ್ ಎಲ್ಲ ತೊಗೊಂಡು ಬಂದಮೇಲೆ ಮತ್ತು ಸೇಮ್ ರೊಟೀನ್ ಎಲ್ಲ ಜನ ಬರ್ತಾಯಿದ್ರು, ಫೋಟೋಸ್ ತೊಗೊತಾಯಿದ್ರು, ಹೋಗ್ತಾಯಿದ್ರು. ಆಮೇಲೆ ಎಲ್ಲ ಖಾಲಿ ಆದಮೇಲೆ ನಾನು ನಮ್ಮ ಅಕ್ಕ ಹೋಗಿ ಸ್ಟೇಜ್ ಮೇಲೆ 1-2 ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಸೊ ಅಷ್ಟರಲ್ಲಿ ನಮ್ಮಣ್ಣ ನಾನು ಬರ್ತೀನಿ ಎಲ್ಲರೂ ಒಟ್ಟಿಗೆ ತೊಗೊಳ್ಳೋಣ ಅಂತ. ಸೊ ನಾನು ನಮ್ಮಣ್ಣ ಮತ್ತು ನಮ್ಮ ಅಕ್ಕ 3 ಜನನೂ ಫೋಟೋಸ್ ತೊಗೊಂಡ್ವಿ. ಇದೆಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕಂಗೆ ಸ್ಟೇಜ್ ಮೇಲಿಂದ ಇಳಿಸ್ಕೊ ಅಂತ ಅಂದರೆ ನನ್ನ ಎತ್ತೋದಕ್ಕೆ ಆಗಲ್ಲ, ಅಂದರೆ ಬೀಳ್ಸೇ ಬಿಡ್ತಾಯಿದ್ಲು. ಸೊ ಹಾಗೆ ನಮ್ಮಿಬ್ರದ್ದು ಒಂದು ಸರ್ಕಸ್ಗಳೆಲ್ಲ ಮುಗಿಸ್ಕೊಂಡು ಇವ್ರು ಮಾಡಿದ್ದು ನಾನ್ ವೆಜ್ ಫಂಕ್ಷನ್ಗೊಂದು ಕೇಳಲೇಬೇಡಿ, ಜನ ಸಾಗರನೇ ಇದ್ದರು. ಆಲ್ಮೋಸ್ಟ್ 1000 ಜನದ ಮೇಲೆ ಬಂದಿರ್ಬೋದೇನೋ. ಅವ್ರನ್ನೆಲ್ಲ ನೋಡಿಕೊಂಡು ನಾನು ಮೇಲೆ ಬರೋಷ್ಟರಲ್ಲಿ ನಮ್ಮ ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ಫೋಟೋಗೆ ನಿಂತಿದ್ರು. ನವ ಜೋಡಿ ಆಗಿರೋದ್ರಿಂದ ಮ್ಯಾಚಿಂಗ್ ಔಟ್ಫಿಟ್ ಹಾಕಿದ್ರು. ಆಮೇಲೆ ಇನ್ನೇನು ಬೇಬಿದು, ಅವ್ರ ಅಪ್ಪಂದು, ಅವ್ರ ಅಮ್ಮದು ಫೋಟೋ ಶೂಟ್ಸ್ ನಡೀತಾ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬೇಬಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ, ಸೊ ಹೊಸ ಕಾಸ್ಟ್ಯೂಮಲ್ಲಿ ಮತ್ತೆ ಫೋಟೋ ಶೂಟ್. ನಮ್ಮ ಅಪ್ಪ ಅಮ್ಮನೂ ಫೋಟೋಸ್ ತೊಗೊಂಡ್ರು ಬೇಬಿ ಜೊತೆಗೆ. ಆಮೇಲೆ ಆಚೆ ಬಂದು ನೋಡ್ತೀನಿ, ಫುಲ್ ಎಷ್ಟು ದೊಡ್ಡ ಪಾತ್ರೆಗಳಲ್ಲಿ ನಾನ್ ವೆಜ್ ಮಾಡಿದ್ರು ಗೊತ್ತಾ. ಆದರೆ ನಾನ್ ವೆಜ್ ಫಂಕ್ಷನಲ್ಲಿ ನಾನ್ ವೆಜ್ ಊಟ ಮೇಂಟೈನ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಇವರು ಆಚೆ ಪೆಂಡಲ್ ಹಾಕಿದ್ರು, ಅಲ್ಲೂ ಜನ, ಫುಲ್ ಒಳಗಡೆ ಕೂಡ ಸಿಕ್ಕಾಬಟ್ಟೆ ಜನ ಇದ್ದರು. ಅಂದರೆ ಏನೋ ಹೇಳ್ತಾರಲ್ಲ, ನಾನ್ ವೆಜ್ ಫಂಕ್ಷನ ಮ್ಯಾನೇಜ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಊರಿಗೆ. ನೆಕ್ಸ್ಟ್ ಏನಾಯಿತು ಅನ್ನೋದನ್ನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ. ಬಾಯ್.